ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ಥರ ಲಾಂಗು ಶಾರ್ಟು ಚೈನ್ ಸ್ಟಿಚ್ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ. ಆ್ಯಕ್ಚುಲಿ ಇದು ಲೀಫ್ ಶೇಪ್ ಆಗಿರ್ಬೋದು, ಫ್ಲವರ್ ಡಿಸೈನೆಲ್ಲ ಆಗಿರ್ಬೋದು, ಹಾಕೋದಕ್ಕೆ ಈ ಮೆಥಡು ತುಂಬ ಯೂಸ್ ಆಗುತ್ತೆ. ಫಸ್ಟು ತೋರಿಸ್ತಾ ಇದ್ದೀನಿ ನೋಡಿ. ಕೆಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ ಚೈನ್ ಸ್ಟಿಚ್ ಹಾಕೋದು ನೋಡಿ. ತುಂಬ ಸಿಂಪಲಾಗಿ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ಡಿಸೈನು. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಈ ಥರ ಚೈನ್ ಸ್ಟಿಚ್ ಹಾಕೋದು. ಇವು ಚಿಕ್ಕ ಚಿಕ್ಕ ಚೈನ್ ಹಾಕೋದು. ಲಾಂಗ್ ಹಾಕ್ಬೇಕಂದ್ರೆ ಈ ಥ್ರೆಡ್ನ ಈ ಥರ ಮೂವ್ ಮಾಡಿ ಈ ಥರ ಚೈನ್ ಹಾಕಿದ್ರು ಲಾಂಗ್ ಚೈನ್ ಆಗುತ್ತೆ ನೋಡಿ. ಮತ್ತು ಶಾರ್ಟ್ ಅಂದರೆ ಮತ್ತೆ ಸ್ವಲ್ಪ ಎಳೆದು ಹಾಕೋದು ನೋಡಿರಿ. ಈ ಥರ ಲಾಂಗ್ ಅಂದರೆ ನಾವು ಎಷ್ಟು ಲಾಂಗ್ ಬೇಕೋ ಹಂಗೆ ಈ ಥರ ಎಳ್ಕೊಂಡು ಚೈನ್ ಹಾಕಿದರೆ ಲಾಂಗ್ ಆಗುತ್ತೆ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಬಟ್ ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಲೀಫ್ ಶೇಪಲ್ಲಿ ಫಿಲ್ ಮಾಡೋದು ತೋರಿಸ್ತೀನಿ ನೋಡಿರಿ. ಈಗ ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಈ ಆ್ಯಂಗಲಲ್ಲಾದರೂ ಫಿಲ್ ಮಾಡ್ಬೋದು ಅಥವಾ ಈ ಆ್ಯಂಗಲಲ್ಲಾದರೂ ಫಿಲ್ ಮಾಡ್ಬೋದು. ಬಟ್ ಫಸ್ಟು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಸ್ಟಾರ್ಟ್ ಮಾಡಬೇಕಾದ್ರೆ ಈ ಥರ ಒಂದು ಚೈನ್ ಲಾಂಗ್ ಇದು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿವರೆಗೂ ಚೈನ್ ಹಾಕಿ ಮತ್ತೆ ಚಿಕ್ಕ ಚೈನ್ ಹಾಕ್ತಾಯಿದ್ದೀನಿ. ಮತ್ತೆ ರಿವರ್ಸ್ ಬಂದು ಮತ್ತೆ ಚೈನ್ ಹಾಕಿ ಮತ್ತೆ ರಿವರ್ಸ್ ಬರ್ತಾಯಿದ್ದೀನಿ ನೋಡಿರಿ. ಈ ಥರ ಈ ಲೀಫ್ ಶೇಪ್ನ ಫಿಲ್ ಮಾಡೋದು ಈ ಥರ ನೋಡಿ. ತುಂಬ ಈಸಿಯಾಗಿ ಫಿಲ್ ಮಾಡ್ಬೋದು ನೋಡಿ. ತುಂಬ ಅಂದರೆ ತುಂಬ ಸುಲಭವಾಗಿ ಫಿಲ್ ಮಾಡ್ತಾಯಿದ್ದೀನಿ. ಯಾರು ಬೇಕಾದರೂ ಕಲಿಬೋದು ನೋಡಿ. ಇದರಲ್ಲಿ ಏನಂತ ಕಷ್ಟ ಇಲ್ಲ. ಚೈನ್ ಸ್ಟಿಚ್ ಯಾವ ಥರ ಹಾಕ್ತೀವೋ ಅದೇ ಥರನೇ ಹಾಕೋದು. ಏನಂದರೆ ಸ್ವಲ್ಪ ಲಾಂಗಾಗಿ ಎಳ್ಕೊಂಡು ಚೈನ್ ಹಾಕೋದಷ್ಟೇ ನೋಡಿ. ಕರೆಕ್ಟಾಗಿ ಮಾರ್ಕಿಂಗ್ ಯಾವ ಥರ ಇದೆಯೋ ಅದೇ ಥರನೇ ಹಾಕ್ಕೊಂತ ಬರ್ರಿ. ಫಿಲ್ ಮಾಡ್ಬೇಕಾದ್ರೆ ಚೈನ್ ಲಾಂಗ್ ಹಾಕಿದ ಮೇಲೆ ಒಂದು ಚಿಕ್ಕ ಚೈನ್ ಹಾಕಲೇಬೇಕು ನೋಡಿ. ಅದು ಹಾಕಲಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ ಮತ್ತು ಡಿಸೈನ್ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ಔಟ್ಲೈನ್ ಹಾಕ್ಕೊಂತ ಬರ್ತಾಯಿದ್ದೀನಿ. ಆದಷ್ಟು ಔಟ್ಲೈನು ಚಿಕ್ಕ ಚೈನ್ ಹಾಕ್ಕೊಂತ ಬರ್ರಿ. ಇದು ಚೈನ್ ಆದರೂ ಹಾಕ್ಬೋದು ಅಥವಾ ಬೀಡ್ಸ್ ವರ್ಕ್ ಆದರೂ ಹಾಕ್ಬೋದು ನೋಡಿ. ಈಸಿಯಾಗಿ ಎಷ್ಟು ಈಸಿಯಾಗಿ ಹಾಕ್ಕೊಂತ ಬರ್ತಾಯಿದ್ದೀನಿ ನೋಡಿ. ಲೀಫ್ ಶೇಪ್ ಇಷ್ಟು ಈಸಿಯಾಗಿ ಫಿಲ್ ಮಾಡ್ಬೋದು ನೋಡಿ. ಇದು ಲೀಫ್ ಶೇಪ್ ಅಂತಲೇ ಅಲ್ಲ, ಮತ್ತು ಬೇರೆ ಯಾವುದೇ ಒಂದು ಫ್ಲವರ್ ಡಿಸೈನಲ್ಲಾದರೂ ಇದನ್ನು ಫಿಲ್ ಮಾಡ್ಬೋದು. ಈಗ ನಾನು ಲೀಫ್ ಶೇಪಿನ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಲವರ್ ಶೇಪಲ್ಲಿ ಯಾವ ಥರ ಫಿಲ್ ಮಾಡೋದಂತ ತೋರಿಸ್ತೀನಿ ನೋಡಿ. ಚೈನ್ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಇದು ಕಂಪ್ಲೀಟ್ ಆಯ್ತಲ್ವ. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂದು ಚೂರು ವ್ಯತ್ಯಾಸ ಆಗಿಲ್ಲ, ಎಲ್ಲೂ ಹೆಣ್ಣು ಎಡವಟ್ಟಾಗಿಲ್ಲ ನೋಡಿ. ಕರೆಕ್ಟಾಗಿ ಬಂದಿದೆ. ನಾನು ಲಾಂಗು ಶಾರ್ಟ್ ಯಾವ ಥರ ಹಾಕೋದಂತ ತೋರಿಸಿದ್ದೀನಿ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.